ಬೆಂಗಳೂರಿನಲ್ಲಿ ಐಪಿಎಲ್ ನಡೆಯುತ್ತಾ? ಆರ್ಸಿಬಿ ಮನಪಂದ್ಯಗಳೇ ಅಪಾಯದಲ್ಲಿದೆಯಾ? ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಸಂಭವಿಸುವ ಯಾವುದೇ ಅಪಘಾತಕ್ಕೂ ಈಗ ಆಯೋಜಕರೇ ಹೊಣೆ ಎನ್ನುವ ರಾಜ್ಯ ಸರ್ಕಾರದ ಹೊಸ ನಿಯಮ ಆರ್ಸಿಬಿಗೆ ದೊಡ್ಡ ಆತಂಕ ತಂದಿದೆ. ಐಪಿಎಲ್ ಫ್ರಾಂಚೈಸಿ ತಂಡ ರಾಯಲ್ ಚಾಲೆಂಜರ್ಸ್ ಬ್ಯಾಂಗಳೂರು ಆರ್ಸಿಬಿ ಐಪಿಎಲ್ 2026 ಪಂದ್ಯಗಳನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸುವುದರ ಬಗ್ಗೆ ಗಂಭೀರ ಚಿಂತನೆ ನಡೆಸುತ್ತಿದೆ. ಕಾರಣ ಕರ್ನಾಟಕ ಸರ್ಕಾರದ ಹೊಸ ನಿಯಮ. ಈ ನಿಯಮದಂತೆ ಮ್ಯಾಚ್ ನಡೆಯುವ ವೇಳೆ ಕ್ರೀಡಾಂಗಣದ ಒಳಗೆ ಮಾತ್ರವಲ್ಲ, ಅಪ್ರೋಚ್ ರಸ್ತೆಗಳು, ಪಾರ್ಕಿಂಗ್ ಪ್ರದೇಶಗಳು ಮತ್ತು ಸುತ್ತಲಿನ ರಸ್ತೆಗಳು ಯಾವುದೇ ಅಪಘಾತ ಸಂಭವಿಸಿದರೂ ಅದರ ಹೊಣೆ ಈವೆಂಟ್ ಆಯೋಜಕರ ಮೇಲೆ ಬರುತ್ತದೆ. ಈ ನಿಯಮ ಜಾರಿಗೆ ಬಂದಿದ್ದು ಕಳೆದ ವರ್ಷ ಜೂನ್ 4ರಂದು ನಡೆದ ದುರಂತದ ನಂತರ. ಐಪಿಎಲ್ 2025 ಫೈನಲ್ನಲ್ಲಿ ಆರ್ಸಿಬಿ ಗೆಲುವಿನ ಹಿನ್ನೆಲೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆಯೋಜಿಸಿದ ಅಭಿನಂದನಾ ಸಮಾರಂಭದ ವೇಳೆ ಭಾರೀ ಜನಸ್ತೋಮ ಸೇರಿತ್ತು. ಕಾಲ್ತುಳಿತ ಉಂಟಾಗಿ 11 ಮಂದಿ ಸಾವನ್ನಪ್ಪಿದರು, 70ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರ್ಸಿಬಿ ಮ್ಯಾನೇಜ್ಮೆಂಟ್, ಕೆಎಸ್ಸಿಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದರು. ಇದರ ನಡುವೆ ಬಿಸಿಸಿಐ ಆರ್ಸಿಬಿಗೆ ಜನವರಿ 27ರ ಒಳಗೆ ಐಪಿಎಲ್ 2026 ಪಂದ್ಯಗಳನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡುತ್ತದೆಯೇ ಎಂಬುದನ್ನು ಖಚಿತಪಡಿಸಲು ಗಡುವು ನೀಡಿದೆ. ಈ ವಿಚಾರವಾಗಿ ಮಾತನಾಡಿದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್, ಆರ್ಸಿಬಿ ಮತ್ತು ಕೆಎಸ್ಸಿಎ ನಡುವೆ ಕಳೆದ ವಾರ ಚರ್ಚೆ ನಡೆದಿದೆ. ಮಾತನಾಡಿ ಸಮಸ್ಯೆ ಪರಿಹರಿಸುವ ಹೊಣೆ ಆರ್ಸಿಬಿ ಮೇಲಿದೆ ಎಂದು ಹೇಳಿದರು. ಕೆಎಸ್ಸಿಎ ಕಾರ್ಯದರ್ಶಿ ಸಂತೋಷ್ ಮೆನನ್ ಕೂಡ ಆರ್ಸಿಬಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳನ್ನು ಆಡಲು ಇಚ್ಛಿಸಿದೆ ಎಂದರು. ಸಮಸ್ಯೆ ಇದ್ದರೆ ಅದು ಕೆಎಸ್ಸಿಎ ಜೊತೆ ಅಲ್ಲ, ರಾಜ್ಯ ಸರ್ಕಾರದೊಂದಿಗೆ ಇರಬಹುದು ಎಂದು ಹೇಳಿದರು. ಗಡುವು ಹತ್ತಿರವಾಗುತ್ತಿದ್ದಂತೆ ಐಪಿಎಲ್ 2026ರಲ್ಲಿ ಆರ್ಸಿಬಿ ಮನೆ ಪಂದ್ಯಗಳು ಚಿನ್ನಸ್ವಾಮಿಯಲ್ಲೇ ನಡೆಯುತ್ತವೋ ಅಥವಾ ಬೇರೆ ವೇದಿಕೆಗೆ ಸರಿಯುತ್ತವೋ ಎಂಬುದು ಈಗ ಬೆಂಗಳೂರಿಗರ ದೊಡ್ಡ ಪ್ರಶ್ನೆಯಾಗಿದೆ.